ಸ್ನೇಹಿತರೆ, ನಾಲ್ಕನೆಯ ಕಂಟೆಸ್ಟೆಂಟ್ ಬಿಗ್ ಬಾಸ್ 11 ಯಾರು ಗುರು ಅಂತ ತಲೆ ಕೆಡ್ಸ್ಕೊಳ್ತಾ ಇದ್ರೆ ಆಕ್ಚುಲಿ ಇವರ ಹೆಸರನ್ನ ನಾನು ಕೂಡ ಕೇಳಿರ್ಲಿಲ್ಲ. ಹಾಗೆ ಈ ಅಪ್ಪನ್ನ ಬಿಗ್ ಬಾಸ್ 11ಗೆ ಕರ್ಕ ಬರ್ಬೇಕಾದಂತ ಅವಶ್ಯಕತೆನೂ ಇದೆ ಅಂತ ನನಗೆ ಅನ್ಸಿಲ್ಲ. ಆ ಅಪ್ಪ ಯಾರು ಅಂತ ಅಂದ್ರೆ ಗೋಲ್ಡ್ ಸುರೇಶ್ ಅಂತ ಅಂದ್ಬಿಟ್ಟು. ಆಕ್ಚುಲಿ ನೀವು ನೋಡಿರ್ಬಹುದು ಅವರ ಕತ್ತಿನಲ್ಲಿ ಯಾವ ಮಟ್ಟಿಗೆ ಗೋಲ್ಡ್ ಹಾಕೊಂಡಿದ್ದಾರೆ ಅಂತ. ಈ ರೀತಿ ಗೋಲ್ಡ್ ಮ್ಯಾನ್ ಗಳನ್ನ ನಾವು ಸಿಕ್ಕಾಪಟ್ಟೆ ನೋಡಿದ್ವಿ ಮೊದ್ಲೆಲ್ಲ. ಏನೆಲ್ಲ ಅನಾಹುತಗಳು ಮಾಡ್ಕೊಂಡಿದ್ರು, ರೀಲ್ಸ್ ಗಳು ಮಾಡಕ್ ಹೋಗಿ, ಆಮೇಲೆ ಬೇರೆ ಕಡೆ ಎಲ್ಲ ಏನೇನಾಗಿತ್ತು ಎಲ್ಲವೂ ಕೂಡ ನೋಡಿದ್ವಿ. ಆದ್ರೆ ಇವಾಗ ಗೋಲ್ಡ್ ಸುರೇಶ್ ಅವರು ಮೈ ತುಂಬಾ ಬರೋಬರಿ 2 ಕೋಟಿ ರೂಪಾಯಿ ಗೋಲ್ಡ್ ಅನ್ನ ಹಾಕೊಂಡಿದ್ದಾರೆ. ಎಸ್, ನೀವು ಕೇಳ್ಬಹುದು, ಅಲ್ಲ ಗುರು 2 ಕೋಟಿ ರೂಪಾಯಿ ಗೋಲ್ಡ್ ಅನ್ನ ಹಾಕೊಂಡಿದ್ದಾನೆ ಈ ಅಪ್ಪ, ಇವನ್ಗೆ ಯಾಕೆ ಬೇಕಾಗಿತ್ತು ಬಿಗ್ ಬಾಸ್ ಅಂತ ನೀವು ಕೇಳಬಹುದು. ನಾನು ಕೂಡ ಅದೇ ಕ್ವಶನ್ ಕೇಳಕ್ ಹೊರಟಿರೋದು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಕೊಡ್ತಕ್ಕಂಥದ್ದು ಬರೋಬರಿ 50 ಲ್ಯಾಕ್ 50 ಲಕ್ಷ ಮಾತ್ರ. ಆದ್ರೆ ಈ ಅಪ್ಪನ ಮೈ ಮೇಲೆನೆ 2 ಕೋಟಿ ರೂಪಾಯಿ ಬಂಗಾರ ಇದೆ. ಅದು ಬಿಟ್ಟು ಇನ್ನು ಬೇರೆ ಬೇರೆ ಕಡೆ ಇನ್ನೆಷ್ಟು ಕೋಟಿ ಇದೆಯೋ ನಮಗ್ ಗೊತ್ತಿಲ್ಲ ಅಂತದ್ರಲ್ಲಿ. ಅದಕ್ಕೆ ನಾನು ಕ್ವಶನ್ ಕೇಳಕ್ ಹೊರಟಿರೋದು. ಅಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಾಲೆಗಳಿಗೆ ಹೆಲ್ಪ್ ಮಾಡ್ತಾ ಇರತಕ್ಕಂತ ಅನು ಅಕ್ಕ, ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಾ. ಅವ್ರನ್ನ ಕರ್ಸಿದ್ರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ಬೋದಾಗಿತ್ತು. ಆ ಹೆಣ್ಣು ಮಗಳು ಏನಾದ್ರೂ ಗೆದ್ದಿದ್ರೆ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಇದು ಬೇಜಾನ್ ಹೆಲ್ಪ್ ಮಾಡ್ತಿದ್ಲು. ಆದ್ರೆ ಈಗ ಈ ದುಡ್ಡು ಸಿಕ್ಕಾಬಿಟ್ಟೆ ಇರ್ತಕ್ಕಂಥವ್ರನ್ನ ಈ ಬಿಗ್ ಬಾಸ್ ಕರ್ಸಿರೋದು ಯಾಕೆ ಅನ್ನೋದು ನನ್ಗಂತೂ ಗೊತ್ತಿಲ್ಲ. ಅದ್ರಲ್ಲೂ ಈ ದುಡ್ಡು ಜಾಸ್ತಿ ಇರೋರು ಇಲ್ಲಿಗೆ ಬಂದಿರೋದು ಯಾಕೆ ಅನ್ನೋದು ಕೂಡ ಗೊತ್ತಿಲ್ಲ. ಮೋಸ್ಟ್ಲಿ ಸಿಕ್ಕಾಬಿಟ್ಟೆ ಹೆಸರು ಮಾಡ್ಕೋಬಹುದು ಅಂತ ಏನಾದ್ರು ಬಂದಿರ್ಬೋದು ಅಂತ ನನಗನ್ಸುತ್ತೆ. ಆದ್ರೆ ದುಡ್ಡಿರೋರ್ಗೆ ಹೆಸರು ಮಾಡ್ಕೊಳ್ಳೋದೇನು ದೊಡ್ಡದಲ್ಲ ಅಲ್ವಾ. ಈಗಿನ ಕಾಲದಲ್ಲಿ ಬೇಜಾನ್ ಜಾಹೀರಾತು ಕೊಟ್ಟು ಹೆಸರು ಮಾಡ್ಕೋಬಹುದು. ಆದ್ರೆ ಇಲ್ಲಿ ನನ್ಗೆ ಉದ್ಭವ ಆಗ್ತಿರೋದೇ ಅದೇನೆ, ಯಾತಕ್ ಬಂದಿದ್ದಾರೆ ಬಿಗ್ ಬಾಸ್ಗೆ, ಬಿಗ್ ಬಾಸ್ ಯಾಕೆ ಕರ್ಸಿದ್ದಾರೆ, ಆ ಒಂದು ಕ್ಯೂರಿಯಾಸಿಟಿ ನನಗೂ ಇದೆ. ಬಿಗ್ ಬಾಸ್ 11 ಕನ್ನಡ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ನೋಡೋಣ ನಿಮ್ಗೆ ಏನ್ ಅನಿಸ್ತಾ ಇದೆ. ಇವ್ರನ್ನ ರಾಜಾ ರಾಣಿಲಿ ಹೇಳಿರೋ ತರ ಇವ್ರನ್ನ ಸ್ವರ್ಗದ ಮನೆಗೆ ಕಳ್ಸೋಕ್ ಇಷ್ಟಪಡ್ತೀರಾ ಅಥವಾ ನರಕದ ಮನೆಗೆ ಕಳ್ಸೋಕ್ ಇಷ್ಟಪಡ್ತೀರಾ? ಕಮೆಂಟ್ ಮಾಡಿ.